ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ತುಂಬ ದಿನ ಆಗಿತ್ತು ಊರಿಗೆ ಹೋಗಿ. ಹಾಗಾಗಿ ಊರಿಗೆ ಹೋಗ್ಬಿಟ್ಟು ಅತ್ತೆ ಮಾವನ್ನ ನೋಡಿಕೊಂಡು ಹಾಗೆ ಮಕ್ಕಳು ನೋಡಬೇಕು ಬನ್ನಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇವತ್ತು ಶನಿವಾರ ಆಲ್ರೆಡಿ ಸಂಜೆ ಟೈಮ್ ಕೂಡ ಆಯಿತು, ಲೇಟೇ ಆಯಿತು ಸ್ವಲ್ಪ ನಾವು ಹೊರಡೋದ್ರಲ್ಲಿ. ಹಾಗೆ ಮಳೆ ಮೋಡ ಕೂಡ ಆಗಿದೆ. ಹಾಗೆ ಟ್ರಾಫಿಕ್ ಇತ್ತು ಅಂದರೆ ತುಂಬಾ ಲೇಟ್ ಆಗುತ್ತೆ, ಶನಿವಾರ ಬೇರೆ ಅಲ್ವಾ. ಹಾಗಾಗಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಮಳೆ ಬೇರೆ ಬಂದರೆ ಕಷ್ಟ ಸ್ವಲ್ಪ. ಹಾಗೆ ಯುಕ್ತಿ ಹಿಂದೆ ಸ್ವಲ್ಪ ಮೊಬೈಲ್ ನೋಡ್ತಾ ಇದ್ಲು ಕೂತ್ಕೊಂಡು. ಹಾಗೆ ನನ್ನ ಮಗಳನ್ನ ಎತ್ಕೊಂಡು ಕೂತಿದ್ದೆ. ಹಾಗೆ ನೋಡ್ತಾ ಇರ್ಬೋದು ಫುಲ್ಲು ಮಳೆ ಮೋಡ ಆಗಿತ್ತು. ಹಾಗೆ ಬೇಜಾರಾಗ್ತಾ ಇರುತ್ತೆ ಊರಿಗೆ ಹೋಗೋವಾಗ. ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬಂದಿದ್ದೆ. ಯುಕ್ತಿ ಅಮ್ಮ ಹೊಟ್ಟೆ ಹಶ್ವಾದ್ರೆ ಅಂತೇಳ್ಬಿಟ್ಟು ಕೇಳಿರೆ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಬಾಕ್ಸ್ಗೆ ಬಂದಿದ್ದೆ. ಕುತ್ಕೊಂಡು ತಿಂತಾ ಇದ್ವಿ. ಹಾಗೆ ನಾವು ನಿದ್ದೆ ಮಾಡೋ ಆಗಿಲ್ಲ, ಹಸ್ಬೆಂಡ್ ಅವ್ರಿಗೆ ಬೇಜಾರಾಗುತ್ತೆ. ಹಾಗಾಗಿ ನಾವು ಅವ್ರಿಗೆ ಕಂಪ್ನಿ ಕೊಟ್ಕೊಂಡು ಮಾತಾಡ್ಕೊಂಡು ನಾವು ಎದ್ದಿರಬೇಕು. ಹಾಗೆ ನನ್ನ ಮಗಳು ಕೂಡ ಅಷ್ಟೇ ಮಲ್ಕೊಂಡ್ಲೇ ಇಲ್ಲ, ಇವತ್ತು ಎದ್ದೇ ಇದ್ಲ ಅವಳು. ಹಾಗೆ ಯುಕ್ತಿ ಕೂಡ ಸ್ವಲ್ಪ ಹೊತ್ತು ಅವಳು ಆಟ ಆಡಿಕೊಂಡು ಸ್ವಲ್ಪ ಅವಳು ಡ್ರೈ ಫ್ರೂಟ್ಸ್ ಎಲ್ಲ ತಿಂದು ಅವಳು ಮಲ್ಕೊಬಿಟ್ಲು, ನಿದ್ದೆ ಮಾಡಿಳು. ಚಿಕ್ಕವಳು ಮಾತ್ರ ಮಲಗಲೇ ಇಲ್ಲ, ಇವತ್ತು ಎದ್ದೇ ಇದ್ಲು. ಹಾಗೆ ಹುಡುಗರನ್ನ ಮಾತಾಡಿಸ್ಕೊಂಡು ಚಿಕ್ಕವಳನ್ನು ಕೂಡ ಮಾತಾಡಿಸ್ಕೊಂಡು ಕಾರಲ್ಲೇ ಹೋಗ್ತಾ ಇದ್ವಿ. ಹಾಗೆ ನಮ್ಮ ಯುಕ್ತಿ ಹೇಗೆ ಅಂದರೆ ಕಾರ್ ಹತ್ತಿದ ತಕ್ಷಣ ಅವಳಿಗೆ ನೀರು ಬೇಕು ಅಥವಾ ತಿನ್ನಕ್ಕೆ ಬೇಕು ಅಥವಾ ಏನಾದರೂ ಒಂದು, ಅವಳು ಸುಮ್ಮನೆ ಕೂರೋದೇ ಇಲ್ಲ, ಏನಾದರೂ ಒಂದು ತೀಟೆ ಮಾಡ್ತಾ ಇರ್ತಾಳೆ. ಹಾಗೆ ಮುಂದೆ ನಾನು ಕೂರಬೇಕು ಅಂತ ಕೂಡ ಗಲಾಟೆ ಮಾಡ್ತಾ ಇರ್ತಾಳೆ. ಕೆಲವೊಂದು ಟೈಮು ಮಲ್ಕೊತಾಳಲ್ಲ, ಹಾಗಾಗಿ ಹಿಂದೆ ಅವಳನ್ನ ಕುಂಡ್ರಿಸ್ಬಿಟ್ಟು, ಇಲ್ಲಾಂದರೆ ಹಿಂದೆ ಇಬ್ಬರು ಕೂಡ ಜೊತೆ ಕೂತ್ಕೊತೀವಿ. ಹಾಗೆ ನಾವು ಕಾರ್ ತೊಗೊಂಡಿದ್ದು ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ಈಗಂತೂ ಆಲ್ಮೋಸ್ಟ್ ನಮ್ಮ ಚಿಕ್ಕ ಮಗಳು ಒಂದು ಸರಿ ಅಷ್ಟೇ ಅನಿಸುತ್ತೆ ಬಸ್ಸಲ್ಲಿ ಅವಳನ್ನ ಕರ್ಕೊಂಡೋಗಿರೋದು. ಯಾವಾಗ ಹೋಗಬೇಕು ಅಂದರೆ ಆಲ್ಮೋಸ್ಟು ಕಾರಲ್ಲೇ ಹೋಗ್ತೀವಿ. ಇನ್ನು ಜಾಸ್ತಿ ಹೊರ್ಗಡೆ ಎಲ್ಲೂ ಹೋಗೋದೇ ಇಲ್ಲ. ಏನಾದರೂ ತುಂಬ ಹತ್ರದ್ದು ರಿಲೇಟಿವ್ಸ್ದು ಏನಾದರೂ ಫಂಕ್ಷನ್ ಇತ್ತು ಅಂದರೆ ಮಾತ್ರ ಹೋಗ್ತೀನಿ ಅಷ್ಟೇ. ಇಲ್ಲಾಂದರೆ ಊರಿಗೂ ಕೂಡ ಅಷ್ಟೇ. ಈಗ ಹೋಗಿ ತುಂಬ ದಿವಸನೇ ಆಯಿತು. ರಜದಲ್ಲೂ ಕೂಡ ಹೋದಾಗೆಲ್ಲ ಹಸ್ಬೆಂಡು ಬಿಟ್ಟು ಬರೋರು ಮತ್ತು ಬಂದು ಕರ್ಕೊಬರೋರು. ಹಾಗೆ ನನ್ನ ಮಗಳಿಗೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಕಲ್ತಿದ್ದಾಳೆ. ಬಾಯಿ ಮಾಡೋದು, ಟ್ಯಾಂಕ್ಸ್ ಕೊಡೋದು, ರಾಮಚೀತ ಮಾಡೋದು, ಈ ಥರ ಎಲ್ಲನೂ ಮಾಡ್ತಾ ಇರ್ತಾಳೆ. ಹಾಗೆ ನನಗೆ ನಿದ್ದೆ ಕೂಡ ಎಳೀತಾ ಇತ್ತು. ಏನೋ ಒಂಥರ ಕಾರಲ್ಲಿ ತಣ್ಣು ಗಾಳಿ ಬರ್ತಿತ್ತಲ್ಲ, ನಿದ್ದೆ ಎಳೀತಾ ಇತ್ತು. ಬಟ್ ಚಿಕ್ಕವಳು ಎದ್ದಿದ್ಲಲ್ಲ, ಹಾಗಾಗಿ ಅವಳನ್ನ ಆಟ ಆಡಿಸ್ಕೊಂಡು ಹಾಗೆ ನಿದ್ದೆನ ಕಂಟ್ರೋಲ್ ಮಾಡ್ಕೊತಾ ಇದ್ದೆ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಟೈಲರಿಂಗ್ ವೀಡಿಯೋಸ್ ಕೂಡ ಸಿಗುತ್ತೆ, ಒಂದ್ಸರಿ ವಿಸಿಟ್ ಮಾಡಿ ಚೆಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಥರ ಚಿಕ್ಕ ಪುಟ್ಟ ಮಕ್ಕಳಿದ್ದಾಗ ತುಂಬಾ ಇರಿಟೇಷನ್ ಆಗುತ್ತೆ ಟ್ರಾವೆಲಿಂಗ್ ಮಾಡುವಾಗ. ಬಟ್ ನನಗೆ ಆರಾಮಾಗಿರ್ತಾಳೆ ನನ್ನ ಮಗಳು, ತುಂಬ ಹಿಂಸೆ ಏನು ಕೊಡೋದಿಲ್ಲ. ನಮ್ಮ ಯುಕ್ತಿದೆ ಸ್ವಲ್ಪ ಇದು, ಚಿಕ್ಕವಳು ಮಾತ್ರ ಇನ್ನೂ ಅಷ್ಟು ಕಾಟ ಕೊಡೋದಿಲ್ಲ, ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ಅವಳನ್ನ ಆಟ ಆಡಿಸ್ತಾ ಇರಬೇಕು. ಹಾಗೆ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋದು ಅಷ್ಟು ಈಸಿ ಇಲ್ಲ. ಅದರಲ್ಲೂ ಈ 7 ತಿಂಗಳವರೆಗೂ ಅಂದರೆ 7 ತಿಂಗಳವರೆಗೂ ಎರೆಹುಳು ಸಾಕ್ತಾಳೆ ಅಂತ ಒಂದು ಗಾದೆ ಮಾತಿದೆ. ನಮ್ಮ ಕಡೆ ಹೇಳ್ತಾ ಇರ್ತಾರೆ ಅಜ್ಜಿಯವರು ಅಮ್ಮವರು ಎಲ್ಲ. ಅಂದರೆ ಮಕ್ಕಳು 7 ತಿಂಗಳವರೆಗೂ ಇನ್ನೂ ದೇಕೋದಕ್ಕೆಲ್ಲ ಸ್ಟಾರ್ಟ್ ಮಾಡೋದಿಲ್ಲ ಅಲ್ವಾ. ಕೂತಿತ್ತಾಗೆ ಅಂದರೆ ಮಲಗಿತ್ತಾಗೆ ಮಲಗ್ತವೆ, ಇನ್ನು ಕೂರೋದು ಇಲ್ಲ, ಹಾಗೆ ಉಳ್ಕೊಂಡು ಆಟ ಆಡ್ತಿರ್ತವೆ, ಉಲ್ಟಾ ಹಾಕೊಂತವಷ್ಟೇ. ಬಟ್ 7 ತಿಂಗಳ ಮೇಲೆ ಅಂದರೆ 8-9 ತಿಂಗಳಿಗೆ ಕೂತ್ಕೊಳ್ಳೋಕ್ಕೆ, ದೇಕೋದಕ್ಕೆ ಮತ್ತು ಕೈಗೆ ಸಿಕ್ಕಿದೆಲ್ಲ ತೊಗೊಳೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ತವಲ್ಲ, ಆವಾಗ ಸಾಕೋದು ತುಂಬ ಕಷ್ಟ ಅಂತ. ಅಂದರೆ 7 ತಿಂಗಳವರೆಗೂ ಎರೆಹುಳು ಸಾಕ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ನೋಡ್ಕೊಳ್ಳೋದೇನೆ ತುಂಬ ಕಷ್ಟ, ಕಣ್ಣಿಟ್ಟು ಮಕ್ಕಳನ್ನ ನೋಡ್ಕೋಬೇಕು ಅಂತ. ಹಾಗೆ ಇನ್ನು ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಅಂದರೆ ಊರಲ್ಲಿ ಇದ್ದರೆ ಅಮ್ಮ ಮನೆ ಅಥವಾ ಅತ್ತೆ ಮನೆ ಎಲ್ಲಿದ್ರೂ ಕೆಲಸ ಮಾಡಿಕೊಂಡ್ರೆ ಮಕ್ಕಳನ್ನೊಬ್ಬರು ನೋಡ್ಕೊಳ್ಳೋರು. ಬಟ್ ಇಲ್ಲ, ಆಗೋಗೋದಿಲ್ಲ. ಕೆಲಸನೂ ನಾವೇ ಮಾಡ್ಕೋಬೇಕು, ಮಕ್ಕಳನ್ನೂ ನಾವೇ ನೋಡ್ಕೋಬೇಕು. ಆದಷ್ಟು ನಾನು ಎಲ್ಲ ಕೆಲಸ ಬಿಟ್ಟು ಇವಳನ್ನ ನೋಡ್ಕೊಳ್ಳೋದೇನಿರುತ್ತೆ ಅದೇ ಕೆಲಸದ ಮೇಲೆ ಫೋಕಸ್ ಮಾಡ್ತೀನಿ. ಹಾಗೆ ಊರಿಗೆ ಬಂದು ನೈಟು ನಾನು ವೀಡಿಯೋಸ್ ಎಲ್ಲ ಮಾಡಲಿಲ್ಲ, ಅತ್ತೆನೇ ಅಡುಗೆ ಎಲ್ಲ ಮಾಡಿದರು. ಊಟ ಎಲ್ಲ ಮಾಡಿಬಿಟ್ಟು ಸಾಕಾಗಿತ್ತಲ್ವ, ಬಂದು ಮಕ್ಕಳಿಗೆಲ್ಲ ಸರಿ ಮಾಡಿ ತಿನ್ನಿಸಿ ಮಲ್ಕೊಂಡ್ವಿ. ಹಾಗೆ ಬೆಳಗ್ಗೆ ಎದ್ದು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಊರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮಾವ ಹಾಲು ಕರೆದು ಇಟ್ಬಿಟ್ಟಿರ್ತಾರೆ. ಎದ್ದು ನೀರು ಕಸಿಸಿ ಕುಡಿದು ನೆಕ್ಸ್ಟು ಕಾಫಿ ಮಾಡಿ ಟಿಫನ್ಗೆಲ್ಲ ರೆಡಿ ಮಾಡ್ಕೋಬೇಕು. ಹಾಗೆ ಆಲ್ಮೋಸ್ಟು ಪಾತ್ರೆ ಎಲ್ಲನೂ ಕೂಡ ಅಷ್ಟೇ ತೊಳೆದಿಟ್ಟಿದ್ವಲ್ಲ, ಈಗ ಹಾಲು ಕಾಸೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಹಾಗೆ ಊರಲ್ಲಿದ್ದರೂ ಕೂಡ ನನಗೆ ಅತ್ತೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ, ಅಡುಗೆ ತಿಂಡಿ ಎಲ್ಲ ಅವರು. ಈಗ ಮಗಳಂತೂ ಅವ್ರ ಹತ್ರ ಹೋಗೋದೇ ಇಲ್ಲ, ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸನ ನಾನು ಮಾಡ್ತೀನಿ, ಮಿಕ್ಕಿದ್ದೆಲ್ಲ ಅವರೇ ಮಾಡ್ತಾರೆ. ಹಾಗೆ ಇವತ್ತು ಊರಿಗೆ ಕೂಡ ಹೋಗಬೇಕಿತ್ತು, ಅಂದರೆ ನಮ್ಮ ಅತ್ತೆ ತವ್ರ ಮನೆಗೆ. ಹಾಗೆ ನನ್ನ ನಾದಿನಿ ಊರು ಮತ್ತು ನಮ್ಮ
ಅವರ ತಂಗಿ ಎಲ್ಲ ಅಲ್ಲೇ ಇರೋದು, ನಮ್ಮ ಅತ್ತೆಯವ್ರ ತಂಗಿ. ಹಾಗಾಗಿ ಹೋಗ್ಬಿಟ್ಟು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ರೆಡಿ ಕೂಡ ಅದೇ ಕಾಫಿ ಎಲ್ಲ ಮಾಡಿಬಿಟ್ಟು ಟಿಫನ್ಗೆ ಬಂದು ರೊಟ್ಟಿ ಮತ್ತು ಚಟ್ನಿ ಮಾಡಿದ್ವಿ. ರೊಟ್ಟಿ ಹಾಕ್ಕೊಡ್ತಾ ಇದ್ದೆ ನಾನೇ ಕೂತ್ಕೊಂಡು. ನಿಂತ್ಕೊಂಡು ಸ್ವಲ್ಪ ಹೊತ್ತು ಎಷ್ಟೊತ್ತು ಹಾಕೋದು ಅಂತ ಹೇಳ್ಬಿಟ್ಟು ಈ ರೀತಿ ಕೆಳಗಡೆ ಕೂತ್ಕೊಂಡು ಹಾಕೋದಕ್ಕೆ, ರೊಟ್ಟಿ ದೋಸೆ ಈ ಥರದ್ದು ಏನೇ ಮಾಡಿರೋ ಚಪಾತಿ ಎಲ್ಲ ಕೆಳಗಡೆ ಕೂತ್ಕೊಂಡು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನಿಂತ್ಕೊಂಡು ಜಾಸ್ತಿ ಹೊತ್ತು ಹಾಕೋದು ಯಾರು ಅಂತ. ಹಾಗೆ ಒಂದು ಸೈಡು ಹುಡುಗರಿಗೆಲ್ಲ ಸ್ನಾನ ಮಾಡಿಸೋದಕ್ಕೆ ಅಂತ ಅತ್ತೆ ತಪ್ಪಲಲ್ಲಿ ನೀರು ಕೂಡ ಕಾಯೋದಕ್ಕೆ ಇಟ್ಟಿದ್ರು ಒಲೆಗೆ. ಹಾಗೆ ಯಜಮಾನ್ರಿಗೆ ವೀಡಿಯೋ ಮಾಡಿಕೊಡಿ ಅಂದರೆ ಅವ್ರು ಏನೇನೋ ಹೇಳ್ತಾಯಿದ್ರು, ಹಾಗಾಗಿ ನಗ್ತಾ ಇದ್ದೆ. ವೀಡಿಯೋ ಮಾಡಿಕೊಡಿ ಅಂದರೂ ಮಾಡಿಕೊಡೋದಿಲ್ಲ ನಮ್ಮ ಯಜಮಾನ್ರು. ಅದೇ ನನಗೆ ಎಷ್ಟೋ ಸರಿ ಬೇಜಾರಾಗ್ತಾ ಇರುತ್ತೆ. ಹಾಗೆ ಹಸ್ಬೆಂಡು ಮಗಳದು ಮಾವಂದು ಎಲ್ರದ್ದು ಕೂಡ ಟಿಫನ್ ಆಯಿತು. ಅತ್ತೆ ಕೂಡ ತಿಂದರು. ನೆಕ್ಸ್ಟ್ ಈಗ ನಾನು ತಿನ್ನೋದಕ್ಕೆ ಅಂತ ಕೂತ್ಕೊಂಡೆ. ಮಗಳು ಆಲ್ರೆಡಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗಾಗಿ ನೀನು ತಿನ್ನೋಗು, ನಾನು ಹಾಕ್ತೀನಿ ಅಂತೇಳ್ಬಿಟ್ಟು ಅತ್ತೆ ಹಾಕ್ತಾಯಿದ್ರು. ಈಗ ನಾನು ಕೂಡ ತೊಗೊಬಂದು ಟಿಫನ್ನ ಮಾಡ್ಕೊತಾ ಇದ್ದೀನಿ. ಟಿಫನ್ ಎಲ್ಲ ತಿಂದಿದ್ದಾದಮೇಲೆ ಇವತ್ತು ನಮ್ಮ ದನವ್ರ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಅಮ್ಮನ ಜೊತೆ, ಹಂಗೆ ನಮ್ಮ ಋತ್ವಿಕನೂ ಅವಳೆ, ಹಂಗೆ ನಮ್ಮ ಅಪ್ಪಾಜಿ. ನೋಡಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಇದು ಊರ್ ಬೆಟ್ಟ. ನೋಡಿ ಎಲ್ಲ ಕಳ್ಗಳು ಹಂಗೆ ಅವೆ. ಬಿತ್ತು ಬ್ಯಾಗ್ ಕೆಳಕ್ಕೆ ಚೂರು ಎತ್ತಿಲ್ಲ. ತೊಳಿತೀವಿ ಅಂದ್ರೆ ತೊಳ್ತಿ ಸ್ಪೆಷಲ್ ಇರ್ತವೆ ಬೆಟ್ಟಗಳು. ನಮಗೆ ಅಷ್ಟು ಇದಾಗಲ್ಲ. ನೋಡ್ತಾ ಇದ್ರೆ ನಮಗೆ ನೋಡಬೇಕು ಅನಿಸ್ತಾರೆ. ಅದು ಚೆನ್ನಾಗಿರ್ತವೆ ಬೆಟ್ಟಗಳು. ಅದನ್ನ ನಂದೇನು ಎಕ್ಸ್ಪ್ರೆಷನ್. ಕಲ್ಲಿರ್ತವೆ ನಮಗೆ ಈ ಥರ ಇರ್ತವೆ. ಆಮೇಲೆ ಇನ್ನೂ ಏನೇನಿರುತ್ತೆ ಹಾಗೆ ಊರಿಗೆ ಹೋಗೋದಕ್ಕೆ ಹೊರಟ್ವಿ. ಮುದಗಿರಿಲಿ ಬಂದ್ವಿ. ಏನಾದರೂ ಹುಡುಗರಿಗೆ ತಿಂಡಿ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಬೇಕ್ರಿ ಹತ್ರ ಬಂದ್ವಿ. ಐಸ್ ಕೇಕ್ ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ಹಸ್ಬೆಂಡ್ಗೆ ಹೇಳಿದೆ. ನಾನು ಮತ್ತು ಇಬ್ಬರು ಐಸ್ ಕೇಕ್ ತಿಂತಾಯಿದ್ವಿ. ಅವರು ಸ್ವಲ್ಪ ಊರಿಗೆಲ್ಲ ತಿಂಡಿ ತೊಗೊತಾ ಇದ್ದರು. ಹಾಗೆ ಚಿಕ್ಕವಳಿಗೆ ನಿದ್ದೆ ಟೈಮಿಗೆ ಸ್ವಲ್ಪ ಸಪ್ಪಗಿದ್ಲು. ಅವಳು ನಿದ್ದೆ ಮಾಡಿರಲಿಲ್ಲ ಜಾಸ್ತಿ, ಹಾಗಾಗಿ ಸ್ವಲ್ಪ ಅವಳು ಸಪ್ಪಗಿದ್ಲು. ಈಗ ಸ್ವಲ್ಪ ಹುಡುಗರಿಗೆಲ್ಲ ತಿಂಡಿ ತೊಗೊಂಡು ಹೊರಟ್ವಿ ಅಲ್ಲಿಂದ. ಫ್ರೆಂಡ್ಸ್ ನೋಡಿ, ಇವತ್ತು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾವು ದೆಬ್ಬ ಕಟ್ಟಕ್ಕೆ ಹೋಗ್ತೀವಿ ರಾತ್ರಿಗೆ. ಸೊ ಇವತ್ತು ನಾವು ಇದು ಹೊಲ, ಬೇರೆ ಹೊಲ ಹೋಗ್ತಾ ಇದ್ದೀವಿ. ಕಾರಲ್ಲಿದ್ದೀವಿ. ಮತ್ತು ಊರಲ್ಲಿ ಮನೆಗಳು ಇರ್ತವೆ. ಮನೆಗಳು, ಬೆಟ್ಟಗಳು ಎಲ್ಲ ಇರ್ತವೆ. ಗಿಡಗಳು ಇವೆಲ್ಲ ಬೆಟ್ಟ ಮನೆ ಎಲ್ಲ ಇವೆ. ಸೆಕೆಂಡ್ ನೀರೇ ಕಿತ್ಕೊಂಡು ಫುಲ್ ಇಲ್ಲಿ ಹೋಗಿಲ್ಲ. ಸ್ವಲ್ಪ ಆದ್ರೂ ಕಿಟಕಿ ತಗೊಂಡಿಲ್ಲ. ಅನ್ಕೊಳ್ಳೋ ಹಿಂಗಾಗ್ಬಿಡ್ತವೆ ನೋಡಿ. ಕಿಟಕಿ ತಗೊಳಕ್ ಹೋಗಿಲ್ಲ. ಸೊ ಇವಾಗ ವಿಡಿಯೋ ಮಾಡ್ತಾ ಇರೋ ತಗೊಂಡೆ. ಇಷ್ಟ ಆಯ್ತೈತೆ ನೋಡಿ. ಇದು ನಮ್ಮ ಹಸು ಅಂತ ಬೆಟ್ಟಗಳು ನೋಡಿ ಹೋಯ್ತು. ಬೆಟ್ಟ ಉಳ್ಳ ನಾವು ಹತ್ತಕ್ಕೆ ಡ್ರೆಸ್ ಮಾಡ್ತೀವಿ, ಅದು ಆಗೋದೇ ಇಲ್ಲ. ಇದು ಬೆಟ್ಟ ಮನೆಗೆ ಹೋಗ್ಬೇಕು. ನಾವು ಬೆಟ್ಟ ಹೋಗಿ ಅಲ್ಲೇ ಮನೆ ಬರೋದು. ಇವಾಗ ಹೋಗೋಕ್ಕಾಗಿಲ್ಲ. ಸೊ ನಾವು ಚಿಕ್ಕ ಬೆಲ್ಟ್ ತಿಂದು ಮತ್ತೆ ಮನೆಗೂ ಇದೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೊಂದು ಟಪ್ಸು ಹೋಯ್ತು. ಹಾಗೆ ನನ್ನ ಮಗಳು ವೀಡಿಯೋ ಮಾಡಿರೋದು ನಾನು ನೋಡೇ ಇಲ್ಲ. ಈಗ ಎಡಿಟ್ ಮಾಡೋವಾಗ ನೋಡಿದೆ, ಹಾಗಾಗಿ ಅದನ್ನೆಲ್ಲ ಹಾಗೆ ಹಾಕಿದೆ. ಹಾಗೆ ನನ್ನ ನಾದಿನಿ ಮನೆಗೆ ಬಂದು ಇಲ್ಲಿ ನಮ್ಮ ಮನೆಯವರ ಅಜ್ಜಿಯವರು ಅವರ ಮಾವವ್ರ ಮನೇಲಿದ್ದರು. ಇಲ್ಲಿ ಬಂದು ಅವ್ರ ಮಾವವ್ರ ಮನೆಗೆ ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು, ಹಾಗೆ ಅಜ್ಜಿನೂ ಮಾತಾಡಿಸ್ಕೊಂಡು ಕಾಫಿ ಕುಡಿದು ಈಗ ಹೊರಟ್ವಿ ಇಲ್ಲಿಂದ.
ನಮ್ಮ ಅತ್ತೆ ತವ್ರ ಮನೆಗೆ ನನ್ನ ನಾದಿನಿನೂ ಕೊಟ್ಟಿರೋದು ಅದೇ ಊರು. ಹಾಗೆ ನಮ್ಮ ಅತ್ತೆ ತಂಗಿನೂ ಕೂಡ ಅದೇ ಊರಲ್ಲೇ ಇದ್ದಾರೆ. ಹಾಗೆ ನಮ್ಮ ಅತ್ತೆಯವರ ಅಣ್ಣ ಇವ್ರ ಮನೆಗೆ ಬಂದ್ವಿ. ಅಂಕಲ್ ಉಪ್ಪಿನಕಾಯಿ ಹಾಕಿದ್ದೀನಿ ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಉಪ್ಪಿನಕಾಯಿನ ಬಾಕ್ಸ್ಗೆ ಹಾಕಿ ಕೊಡ್ತಾಯಿದ್ರು. ನಾನು ಇದೇ ಬೇಡ ಅಂದೆ, ಇಲ್ಲ ಚೆನ್ನಾಗೈತೆ ನಾನೇ ಹಾಕಿರೋದು ತೊಗೊಂಡೋಗಮ್ಮ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ ಉಪ್ಪಿನಕಾಯಿ ಎಲ್ಲ ಹಾಕ್ಕೊಟ್ರು. ಸರಿ ಅಂತ ಪ್ರೀತಿಯಿಂದ ಕೊಡ್ತಾರಲ್ವ, ಹಾಗಾಗಿ ಒಂದು ಬಾಕ್ಸ್ ಉಪ್ಪಿನಕಾಯಿ ಎಲ್ಲ ತೊಗೊಂಡು ಹೊರಟ್ವಿ ಇವ್ರನ್ನ ಮಾತಾಡಿಸ್ಕೊಂಡು. ಹಾಗೆ ಇವ್ರು ಮಾತ್ರ ಅಷ್ಟೇ, ಅಂಕಲ್ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಯಾವಾಗ ಹೋದರೂ ಅಷ್ಟೇ ಕಾಫಿ, ಊಟ, ತಿಂಡಿ ಎಲ್ಲನೂ ಅವರೇ ತಂದು ಕೊಡ್ತಾ ಇರ್ತಾರೆ. ತಿನ್ನಿ, ಊಟ ಮಾಡಿ ಅಂತ ಎಲ್ಲ. ಅವರು ಕೂಡ ಸೊಪ್ಪಿನ ಸಾರು ಏನೋ ಮಾಡಿದ್ವಿ, ಊಟ ಮಾಡಿ ಅಂತ ಬಲವಂತ ಮಾಡಿದರು. ಊರಿಂದ ತಿಂಡಿ ಎಲ್ಲ ತಿನ್ಕೊಬಂದಿದ್ವಲ್ಲ, ಊಟ ಬೇಡ ಅಂತ ಹೇಳ್ಬಿಟ್ಟು. ಹಾಗೆ ಟೇಸ್ಟ್ ನೋಡಮ್ಮ ಹೇಗಿದೆ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ರು. ತುಂಬ ಚೆನ್ನಾಗಿದೆ ತೊಗೊಂಡೋಗು ಅಂತೇಳಿ ಒಂದು ಬಾಕ್ಸ್ ಉಪ್ಪಿನಕಾಯಿ ಎಲ್ಲ ಹಾಕಿ ಕೊಟ್ಟರು. ತೊಗೊಂಡು ನೆಕ್ಸ್ಟ್ ಈಗ ನನ್ನ ನಾದಿನಿ ಮನೆ ಹತ್ರ ಬಂದ್ವಿ. ಹಾಗೆ ಈ ಊರಲ್ಲೂ ಕೂಡ ಅಷ್ಟೇ ಸುತ್ತಲೂ ಬೆಟ್ಟಗಳಿದ್ದಾವೆ ನೋಡಿ, ಎಷ್ಟು ಹಚ್ಚ ಹಸಿರು ಕಾಣ್ತಾ ಇದೆ ಅಂತ. ಇಲ್ಲೆಲ್ಲ ಸ್ವಲ್ಪ ಅಂದರೆ ತಿಪ್ಪೆ ಈ ಥರದ್ದೆಲ್ಲ ಹಾಕ್ತಾರೆ, ಬಂಡೆ ಎಲ್ಲ ಇದೆಯಲ್ಲ, ಹಾಗಾಗಿ ಎಲ್ಲ ಬಂಡ್ವೆ ಹಾಕ್ಕೊಳ್ಳೋದು ಈ ಥರದ್ದೆಲ್ಲ ಮಾಡಿರ್ತಾರೆ. ಹಾಗೆ ಇಲ್ಲಿ ಫಿಲ್ಟ್ರದ್ದು ಕೂಡ ಇದೆ ಇಲ್ಲೇ. ಹಾಗೆ ನನ್ನ ಮಗಳಿಗೆ ಅಜ್ಜಿ ಅಮೌಂಟ್ ಕೊಟ್ಟಿತ್ತು, ಅಮೌಂಟ್ ಇಟ್ಕೊಂಡು ದಾಸವಾಳ ಹೋಗಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅವಳು ಕಿತ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಈ ಊರಲ್ಲಿ ಬಂದುಬಿಟ್ರೆ ಎಲ್ಲರೂ ಮಾತಾಡಿಸ್ಕೊಂಡು ಒನ್ ಡೇ ಪೂರ್ತಿ ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಹೊರಡಬೇಕು. ನಾಳೆ ಮತ್ತೆ ಬೆಂಗ್ಳೂರಿಗೆ ಹೋಗ್ಬೇಕಲ್ಲ, ಹಾಗಾಗಿ ಬೇಗ ಬೇಗ ಹೊರಡಬೇಕು. ಹಾಗೆ ನನ್ನ ಮಗಳು ಅಮ್ಮ ವೀಡಿಯೋ ಮಾಡಿಕೊಡ್ತೀನಿ ಅಂದ್ಲು, ಹಾಗಾಗಿ ಅವಳಿಗೆ ಫೋನ್ ಕೊಟ್ಬಿಟ್ಟು ನಾನು ಹೋಗ್ತಾ ಇದ್ದೆ. ಹಸ್ಬೆಂಡ್ ಆಲ್ರೆಡಿ ಮಗಳನ್ನ ಕರ್ಕೊಂಡು ಹೋದರು. ಈಗ ಹೋಗ್ತಾ ಇದ್ದೀನಿ ನಾನು ಕೂಡ. ಹಾಗೆ ನನ್ನ ನಾದಿನಿ ಅವ್ರ ಮನೆಗೆ ನಾನು ವೀಡಿಯೋ ಕ್ಲಿಪ್ಪಿಂಗೇ ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಎಡಿಟ್ ಮಾಡೋವಾಗ ನೋಡ್ತಾ ಇದ್ದೆ, ಅಲ್ಲಿ ಹೋಗಿ ಮಾತಾಡೋದು ಇದೇ ಆಗಿಬಿಡ್ತು. ಹಾಗಾಗಿ ಅಲ್ಲಿ ವೀಡಿಯೋನೇ ಮಾಡ್ಕೊಂಡಿಲ್ಲ. ಹಾಗೆ ಆಂಟಿಯವರ ಮನೆ ಹತ್ರ ಬಂದ್ವಿ. ಇಲ್ಲಿ ಬಂದು ಅಂಕಲ್ ಹೊಲ್ದ ಹತ್ರ ಹೋಗೋಣ ಅಂತ ಕರ್ಕೊಂಡು ಬಂದರು. ಅವ್ರು ಹೊಸ್ದಾಗಿ ಬೋರೆಲ್ಲ ಹಾಕ್ಸಿದ್ರು, ಹಾಗಾಗಿ ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಅಲ್ಲೇ ಹತ್ರನೇ ಇತ್ತು ಅವ್ರ ಮನೆ ಆಪೋಸಿಟೇ. ಹಾಗೆ ಬಂದ್ವಿ ಹೊಲ್ದ ಹತ್ರ ಎಲ್ಲ ನೋಡಿಕೊಂಡು. ಹಾಗೆ ಎಳ್ನೀರಿತ್ತು ಅಂತೇಳ್ಬಿಟ್ಟು ಎಲ್ಲ ಎಳ್ನೀರನ್ನ ಕಿತ್ತರು, ಕುಡಿಯೋಣ ಅಂತೇಳ್ಬಿಟ್ಟು ಕಟ್ ಮಾಡಿ ಕೊಡ್ತಾಯಿದ್ದ. ಹಾಗಾಗಿ ನಾವು ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ದಿನ ಆದಮೇಲೆ ಎಳ್ನೀರು ಕುಡಿತಾ ಇರೋದು. ಅಂದರೆ ಕೆಲವೊಂದು ಟೈಮಲ್ಲಿ ಬಾಣಂತಿಲೂ ಕೂಡ ಎಳ್ನೀರನ್ನ ಕುಡಿಯೋದು ಕೊಡೋದಿಲ್ಲ, ಶೀತ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ನಾನು ನೆನಪೇ ಇಲ್ಲ, ತುಂಬ ದಿವಸ ಆಗಿತ್ತು. ತುಂಬ ಚೆನ್ನಾಗಿದ್ವು. ಎರಡು ಎಳ್ನೀರನ್ನ ಕಟ್ ಮಾಡಿ ಕೊಟ್ಟರು, ಕುಡಿದ್ವಿ. ನನ್ನ ಮಗಳು ಕೂಡ ನಾನು ಅಮ್ಮ ನಿಮಗೆ ಗ್ಲಾಸಲ್ಲಿ ಏನಾದರೂ ಹಾಕ್ಕೊಡ್ತೀನಿ ಅಂದರೆ, ಇಲ್ಲ ಅಮ್ಮ ನಾನು ಹಾಗೆ ಕುಡಿತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಹಾಗೆ ಕುಡಿತಾಯಿದ್ಲು. ಸ್ವಲ್ಪನೂ ಚೆಲ್ಲಿಲ್ಲ. ನಾನು ಚೆಲ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು, ಬೇಡ ಅಮ್ಮ ಮನೆ ಹತ್ರ ನಿನ್ಗೆ ಮಾಡಿಕೊಡ್ತೀನಿ ಲೋಟದಲ್ಲಿ ಹಾಕಿ ಅಂದರೆ, ಇಲ್ಲ ಅಮ್ಮ ನಾನು ಹಾಗೆ ಕುಡಿತೀನಿ ಅಂತ ಹೇಳ್ಬಿಟ್ಟು ಅವಳಂತೂ ತುಂಬ ಎಂಜಾಯ್ ಮಾಡ್ತಾಳೆ. ಈ ಕಡೆ ಈ ಥರ ಎಲ್ಲ ಹೊಲ್ದ ಹತ್ರ ಎಲ್ಲ ಹೋದರೆ ಅವಳಿಗೆ ಈ ಥರ ಆಡೋದಕ್ಕೆಲ್ಲ ತುಂಬ ಇಷ್ಟ. ಮಳ್ಳಲ್ಲೆಲ್ಲ ಆಟ ಆಡೋದು ತುಂಬ ಎಂಜಾಯ್ ಮಾಡ್ತಾಳೆ. ಹಾಗೆ ಚಿಕ್ಕವಳನ್ನು ಕೂಡ ನೆಲದ ಮೇಲೆ ಕುಂಡಿಸಿದ್ನೆ, ಕಲ್ಲೆಲ್ಲ ಚುಚ್ಚುತ್ತಾ ಇತ್ತು ಅನಿಸುತ್ತೆ. ಅವಳಿಗೆ ಏನಾದರೂ ಹೋಗಲಿ ಬಾಯಿಗೆ ಹಾಕೋಬೇಕಲ್ವ, ಹಾಗಾಗಿ ಕಲ್ಲೆಲ್ಲ ಹಾಯ್ಕೊತಾ ಇದ್ಲು. ಹಾಗೆ ನಾನು ಕಾಯಿ ಕೂಡ ಕಟ್ ಮಾಡಿ ಕೊಟ್ರಲ್ವ, ಹಾಗಾಗಿ ಕೂತ್ಕೊಂಡು ಕಾಯೆಲ್ಲ ತಿಂತಾಯಿದ್ದೆ. ತುಂಬ ಚೆನ್ನಾಗಿರುತ್ತೆ, ಗಂಜಿ ಈ ಥರ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಕಾಯೆಲ್ಲ ಎಪ್ಕೊಂಡು ತಿಂತಾಯಿದ್ದೆ. ಮಗಳು ಆಟ ಆಡ್ತಾಯಿದ್ಲು. ಹಾಗೆ ಮನೆ ಹತ್ರ ಬಂದ್ವಿ. ಇಲ್ಲೂ ಕೂಡ ಆಂಟಿ ಅಷ್ಟರಲ್ಲಿ ಅಡುಗೆ ರೆಡಿ ಮಾಡಿತ್ತು. ಬೇಡ ನಮಗೆ ಊಟ ಅಂದರು. ಆಂಟಿ ಸ್ವಲ್ಪ ಪಾಯಸ ಹಾಕಿ ಬೋಂಡ ಹಾಕಿ ಅನ್ನ ಸಾಂಬಾರು ಮಾಡಿತ್ತು. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಂತಾ ಇದ್ವಿ. ಅಪ್ಪ ಏನ್ ಮಾಡ್ತಾ ಇದೀಯಾ? ಇಲ್ಲ ಹಾಗೆ ಇಲ್ಲಿ ಊಟ ಮಾಡಿಕೊಂಡು ಹಾಗೆ ನಮ್ಮ ಅಮ್ಮನ ತವ್ರ ಮನೆ ಇದೆ, ಅಲ್ಲಿಗೆ ಹೋಗಿದ್ವಿ. ಅಲ್ಲೂ ಕೂಡ ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ಅಲ್ಲಿ ನಮ್ಮ ಆಂಟಿ ಅಜ್ಜಿ ಎಲ್ಲ ಬಂದಿದ್ದರು. ಅಂದರೆ ನಮ್ಮ ಅಮ್ಮನ ಚಿಕ್ಕಮ್ಮ ಮತ್ತು ಅವರ ಮಗಳು ಎಲ್ಲ ಅಲ್ಲೆಲ್ಲ ಸ್ವಲ್ಪ ನೋಡಿಕೊಂಡು ಬಂದ್ವಿ. ಹಾಗೆ ಬಂದು ನನ್ನ ನಾದಿನಿ ಅವ್ರ ಹೊಲ್ದ ಹತ್ರ ಹೋದ್ವಿ. ಅವರು ಕೂಡ ಹೊಲ್ದ ಹತ್ರನೇ ಇದ್ದರು. ಹಾಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಮತ್ತೆ ಮನೆ ಹತ್ರ ಬಂದ್ವಿ. ಹಾಗೆ ಬಾಳೆಗೊನೆ ಇದೆ ಅಂತೇಳ್ಬಿಟ್ಟು ಅಣ್ಣ ಕಟ್ಕೊಬರೋದಕ್ಕೆ ಅಂತ ಹೋಗಿದ್ರು. ಹಾಗೆ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ವಿ, ಏನೆಲ್ಲ ಬೆಳೆ ಇಟ್ಟಿದ್ದಾರೆ ಅಂತ ಎಲ್ಲ. ಸುಮ್ಮನೆ ಹಾಗೆ ಮಾತಾಡಿಕೊಂಡು ಒಂದಿನ ಈ ರೀತಿ ಇತ್ತು ನಮ್ಮ ಒಂದು ಇವತ್ತಿನ ದಿನ. ಓಕೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.